ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸ್ವಾಮೀಜಿಗೆ ಗುಂಡಾಗಿರಿ ಮಾಡುತ್ತಿರುವ ಸ್ವಾಮೀಜಿಗೆ, ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡಿರುವಂತಹ ಸ್ವಾಮೀಜಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಸವೇಶ್ವರ ಸ್ವಾಮಿ ತೋನ್ಶಾಳಿಯವರ ಮೇಲೆ ಕ್ರಮ ಜರುಗಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಂಜಾರ ಲಮಾಣಿ ಸಮಾಜದ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಿನಾಂಕ 1/1/2026 ಸಮಯ 11ರಿಂದ 1 ಗಂಟೆ ಒಳಗೆ ವಿಜಯಪುರದ ಮುಗಳಖೋಡ ಮಠದ ಹತ್ತಿರ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಆಗ್ರಹಿಸಿ ಧರಣಿ ನಡೆಸುತ್ತಿರುವ ತೋನ್ಶಾಳ್ ಸಂಗನ ಬಸವೇಶ್ವರ ಸ್ವಾಮೀಜಿಯವರು ಆದರ್ಶ ನಗರದ ನಮ್ಮ ಬಂಜಾರ ಲಂಬಾಣಿ ಸಮಾಜದ PSI ಸೀತಾರಾಮ್ ಲಮಾಣಿಯವರಿಗೆ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದ ಬೈದು ನಿಂದಿಸಿದ್ದಾರೆ. ಹಾಗಾಗಿ ಬಂಜಾರ ಲಮಾಣಿ ಸಮಾಜಕ್ಕೆ ಅಗೌರವ ಮಾಡಿದಲ್ಲದೆ ಸೀತಾರಾಮ್ ಲಮಾಣಿಯವರಿಗೆ ಹಾಗೂ ಬಂಜಾರ ಸಮಾಜಕ್ಕೆ ಧಕ್ಕೆ ನೋವು ಅಗೌರವ ಮಾಡಿದ ಸಂಗನ ಬಸವೇಶ್ವರ ಸ್ವಾಮೀಜಿಯವರ ಮೇಲೆ ಮಾನಹಾನಿ ಹಾಗೂ ದೌರ್ಜನ್ಯ ಪ್ರಕರಣ ದಾಖಲಿಸಿ ಕ್ರಮ ಜರುಗಿಸುವ ಸಮಸ್ತ ಬಂಜಾರ ಲಮಾಣಿ ಸಮಾಜದ ವಿನಂತಿಸಿಕೊಳ್ಳುತ್ತೇವೆ. ಅಲ್ಲದೆ ಬಹುಶಃ ಸಂಗನ ಬಸವ ಸ್ವಾಮೀಜಿಗಳಿಗೆ, ಸಂಗನ ಬಸವ ಸ್ವಾಮೀಜಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ, ಸಂಗನ ಬಸವೇಶ್ವರ ಸ್ವಾಮೀಜಿ ಅವರಿಗೆ ಗಡಿಪಾರ್ ಮಾಡಿ, ಗಡಿಪಾರ್ ಮಾಡಿ, ಗಡಿಪಾರ ಮಾಡಿ, ಗಡಿಪಾರ್ ಮಾಡಿ, ಗಡಿಪಾರ್ ಮಾಡಿ, ಗಡಿಪಾರ ಮಾಡಿ. ಬೇಕೇ ಬೇಕು. ನಿನ್ನೆ ನಡೆದ ಒಂದು ಗೋರ್ಮೆಂಟ್ ಕಾಲೇಜಿ ಒಂದು ಮೆರವಣಿಗೆ ನಡೆದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ರಕ್ಷಣೆ ಬಂದೋಬಸ್ತ್ ಹಾಕಿದಕ್ಕೆ ಆಮೇಲೆ ಏನೈತಿ ನಮ್ಮ ಸಂಗನ ಬಸವ ಸ್ವಾಮೀಜಿಯವರು ಒಬ್ಬ PSI ಮೇಲೆ ಹಲ್ಲೆ ಮಾಡ್ತಾನೆ, ಮೊಕ್ಕಾಳಕ್ಕೆ ಹೊಡಿತಾನೆ. ಆದ್ರೆ ಡಿಪಾರ್ಟ್ಮೆಂಟ್ ಮೇಲೆ ರಕ್ಷಣೆ ಕೊಡೋರು ಅವ್ರ ಮೇಲೆ ಮೊಕ್ಕಾಷ್ಟೆ ಮಾಡ್ತಾರಂದ್ರೆ ನ್ಯಾಯ ಎಲ್ಲಿದೆ? ಮುಂದೆ ಕಾನೂನು ಅದ್ರ ಬಗ್ಗೆ ಏನಿದೆ? ಪಬ್ಲಿಕ್ PSIಗಳ ಮೇಲೆ ಕೈ ಮಾಡ್ತಾರಂದ್ರೆ ಮುಂದೆ ಅದ್ರ ಮುಂದೆ ನ್ಯಾಯ ಎಲ್ಲಿದೆ? ಈ ಸ್ವಾಮೀಜಿ ಒಂದು ವೇಳೆ ಬೇಲ್ ಆದಮೇಲೆ ತಡಿಪಾರು ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಇಡೀ ಕರ್ನಾಟಕದಲ್ಲಿ ಮಾಡ್ತೀವಿ. ನಾನು ಜಿಲ್ಲಾಧ್ಯಕ್ಷರು ಶಂಕರ್ ಚವ್ಹಾಣ್. ನಾವು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದೆವು. ಯಾಕಂದರೆ ನಿನ್ನೆ ಏನ ಆಯಿತು ಘಟನೆಗಳು, ನಮ್ಮ ಸ್ವಾಮೀಜಿಯವರು ಮಾಡಿದ ಘಟನೆಗಳು, ಯಾರು ಈ ನಮ್ಮ ಸಂಗನ ಬಸವ ಸ್ವಾಮೀಜಿಯವರು ಏನು ಕಪಾಳ ಮೋಕ್ಷ ಮಾಡಿದರು, ನಿನ್ನೆ ಯಾವುದೋ ಒಂದು ಕಾರ್ಯಕ್ರಮವಾಗಲಿ ಯಾವುದೋ ಏನೋ ಮಾಡಿರಬೇಕು, ನಮಗೆ ಗೊತ್ತಿಲ್ಲ. ಅದು ಯಾವ ಮೆಡಿಕಲ್ ಕಾಲೇಜ್ ಅದ ಏನದೋ ನಮಗೆ ಗೊತ್ತಿಲ್ಲ. ಆದರೂ ನಿನ್ನೆ ನಡೆದಂಥ ಘಟನೆಗಳು ಎಂದು ನಡೆಯಬಾರದು. ಯಾಕೆ ಹೇಳ್ತೀನಿ ಅಂದರೆ, ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಪಬ್ಲಿಕ್ಕನ್ನಾಗಲಿ ಈ ಸ್ವಾಮೀಜಿಗಳನ್ನು ಕಪಾಳ ಮೋಕ್ಷ ಮಾಡಿದರೆ ಮುಂದೆ ನಮ್ಮದ ಗತಿ ಏನು? ಪೊಲೀಸರದ ಗತಿ ಏನು? ಪೊಲೀಸರ ಮೇಲೆ ದುರ್ಜನೆ ಮಾಡ್ತಾರೆ ಇವರು. ಪೊಲೀಸರ ಮೇಲೆ ಹಠಾತ್ತನೆ ದಾಳಿ ಮಾಡ್ತಾರಂದರೆ ಪೊಲೀಸರು ದಾಳಿ ಮಾಡಿದವರಿಗೆ ಇವರು ತಕ್ಕ ಸಾಕ್ಷಿ ಮಾಡಬೇಕು. ಮತ್ತು ಮೇಲಧಿಕಾರಿ ಒಬ್ಬ PSI ಮ್ಯಾಗ ಕಪಾಳ ಮೋಕ್ಷ ಮಾಡ್ತಾರೆ ಸರ್, ಒಬ್ಬ PS ಮ್ಯಾಗ ಕಪಾಳ ಮೋಕ್ಷ ಮಾಡ್ತಾರೆ. ನಾಳೆಗೆ ಸಣ್ಣ ಪುಟ್ಟ ಪೊಲೀಸರು ಹವಾಲ್ದಾರ್ ಆಗಲಿ ಇವ್ರ ಮೇಲೆ ಏನು ಬೇಕು ನಾವು ಎಲ್ಲರೂ ಹೊಡಿತೀವಿ ಅಂದರೆ ಮುಂದೆ ಹೆಂಗೆ ಗತಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಅದವರು ನಮ್ಮ ಸಂರಕ್ಷಣೆ ಕೂಡ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನಾವು ಅದೀವು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಂದ್ರೆ ಈ ಭೂಮಿ ಮೇಲೆ ಯಾರು ಬದುಕಲಿಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ವಸ್ತು ಆಗಲಿ, ಪ್ರತಿಯೊಂದು ಇದು ಆಗಲಿ. ಅದಕ್ಕೆ
ನಾವು ನಿನ್ನೆ ಏನು ಮಾಡಿದಾರ ಇವು ಎಸ್ ಪಿ ಸಾಹೇಬರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟದವ್ರು ಏನು ಅವರಿಗೆ ತಕ್ಕ ಶಿಕ್ಷೆ ಕೊಟ್ಟಾರ. 27 ಮಂದಿ ಮ್ಯಾಗ FIR ಮಾಡ್ಯಾರ, 5-6 ಮಂದಿಗೆ ಜೈಲಿಗೆ ಕಳಿಸ್ಯಾರ. ಇದು ಜೈಲಿಗೆ ಕಳಿಸುವಂಥ ಅಷ್ಟೇ ಆಗಬಾರ್ದು. ಅದಕ್ಕೆ ನಾವು ಮೊದಲನೇದಾಗಿ ಎಸ್ ಪಿ ಸಾಹೇಬರಿಗೆ ಭಾಳ ಹುಟ್ಟುಬಿಡ್ತಕ್ಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇಂಥವ್ರಿಗೆ ತಕ್ಕ ಸಾಕ್ಷಿ ಮಾಡ್ಕೋತಿರ್ಬೇಕು ಅಂತ ಒಬ್ಬ ದಕ್ಷ ಆಡಳಿತಗಾರ ಎಸ್ ಪಿ ಆಧಾರಂತನೇ ಇವೆಲ್ಲ ಕೆಲಸ ಆಗಿದೆ. ಅದಕ್ಕೆ ಸಾಹೇಬರು ಬೇಕಾದವರು ಬರಲಿ, ಬೇಕಾದವರು ಹೋಗಲಿ, ಆದರೆ ಎಲ್ಲಿ ಅನ್ಯಾಯಕ್ಕಾದ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ತಕ್ಕ ಶಿಕ್ಷೆ ಇವರಿಗೆ ಮಾಡಲೇಬೇಕು. ಮತ್ತು ಈ ಸ್ವಾಮೀಜಿಗೆ ಗಡೀಪಾರು ಮಾಡಲೇಬೇಕು. ಬರೀ ಶಿಕ್ಷೆ ಆದರ ಸಾಲದು, ಗಡೀಪಾರು ಮಾಡಬೇಕಂಥೇಳಿ ನಾನು BB ಲಮಾಣಿ, ಕರ್ನಾಟಕ ಪೊಲೀಸ್ ಮಹಾಸಂಘದ ಜಿಲ್ಲಾಧ್ಯಕ್ಷ. ಇವತ್ತು ಸೀತಾರಾಮ್ ಲಮಾಣಿ PSI ಅವರ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ ಅದಕ್ಕೆ ಖಂಡಿಸಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿವಿ. ಒಬ್ಬ ಸ್ವಾಮೀಜಿಯವರು PSI ಅವರಿಗೆ ಈ ರೀತಿ ಹೊಡಿತಾರಂತಂದ್ರೆ ನಾಳೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ಹಾಗಾಗಿ ಅವರಿಗೆ ಅತಿ ಕಠಿಣವಾಗಿರ್ತಕ್ಕಂಥ ಇವತ್ತು ಸ್ವಾಮಿಗಳು ಯಾವ ಮಟ್ಟಕ್ಕೆ ಇಳಿಬಾರ್ದು. ಇವತ್ತು ಒಳ್ಳೆಯ ಸಂದೇಶನ ಕೊಡ್ತಕ್ಕಂಥ ಸ್ವಾಮಿಗಳೇ ಈ ರೀತಿ ಹಲ್ಲೆ ಮಾಡ್ತಕ್ಕಂಥದ್ದು, ಜಾತಿ ತಗೊಂಡು ಬೇಯ್ತಕ್ಕಂಥದ್ದು ಏನು ಮಾಡಿದ್ದಾರೆ ಅವ್ರ ಮೇಲೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ಇವತ್ತು ಪೊಲೀಸ್ ಉಪಾಧ್ಯಕ್ಷರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಅವರಿಗೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಅತಿ ಕಠಿಣವಾಗಿರ್ತಕ್ಕಂಥ ಕ್ರಮ ಜರುಗಿಸ್ಬೇಕಂತೇಳಿ ನಿಮ್ಮ ಸಂಜೀವವಾಣಿ ನ್ಯೂಸ್ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಸರ್, ಹೆಸರು ಅರ್ಜುನ್ ರಾಠೋಡ್.